ಮಳೆ ಎಂದರೆ ರೈತನಿಗೆ ಸಂಭ್ರಮ. ಆದರೆ ಅದೇ ಮಳೆ ಕುರಿಗಾಹಿಗಳ ಬದುಕಿನಲ್ಲಿ ಹೊಸ ಸವಾಲುಗಳನ್ನು ಹೊತ್ತು ತರುತ್ತದೆ. ಪಶ್ಚಿಮ ಘಟ್ಟಗಳ ಹಸಿರು ಕಾಡು ಗುಡ್ಡಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯ ಪರಿಣಾಮ ಅಲ್ಲಿನ ಮೇವು ಪ್ರದೇಶಗಳು ನೀರಿನಿಂದ ತುಂಬಿಕೊಂಡಿದ್ದು ಕುರಿಗಳಿಗೆ ಸೂಕ್ತ ಆಹಾರ ದೊರೆಯುವುದು ಕಷ್ಟಕರವಾಗಿದೆ. ಹೀಗಾಗಿ ಖಾನಾಪುರ ಹಾಗೂ ಸುತ್ತಮುತ್ತಲಿನ ಭಾಗಗಳ ಕುರಿಗಾಹಿಗಳು ತಮ್ಮ ಸಾವಿರಾರು ಕುರಿಗಳ ಹಿಂಡಿನೊಂದಿಗೆ ಮತ್ತೆ ಬಯಲು ಸೀಮೆಯತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಕುರಿಗಾಹಿಗಳ ಬದುಕು ಎಂದರೆ ನಿರಂತರ ಸಂಚಾರ. ಇಂದು ಇಲ್ಲಿ ನಾಳೆ ಅಲ್ಲಿ ಎಂಬಂತೆ ಮೇವಿನ ಹುಡುಕಾಟದಲ್ಲಿ ಅವರು ವರ್ಷವಿಡೀ ಅಲೆದಾಡುತ್ತಲೇ ಇರುತ್ತಾರೆ. ಮಳೆಯ ತೀವ್ರತೆ ಹೆಚ್ಚಾದಂತೆ ಪಶ್ಚಿಮ ಘಟ್ಟ ಪ್ರದೇಶಗಳಿಂದ ಬೈಲಹೊಂಗಲ, ಸವದತ್ತಿ, ರಾಮದುರ್ಗ, ಬಾಗಲಕೋಟೆ ಸೇರಿದಂತೆ ಉತ್ತರ ಕರ್ನಾಟಕದ ಬಯಲು ಪ್ರದೇಶಗಳತ್ತ ಅವರ ಪಯಣ ಆರಂಭವಾಗಿದೆ. ಕುರಿಗಳ ಹಿಂಡಿನ ಮುಂದೆ ನಡೆಯುವ ಹಿರಿಯರು, ಹಿಂದೆ ಬರುವ ಮಹಿಳೆಯರು, ಮಕ್ಕಳೊಂದಿಗೆ ಸಾಗುವ ಕುಟುಂಬಗಳು, ತಲೆ ಮೇಲೆ ಮನೆಯ ಸಾಮಾನುಗಳು, ಜೊತೆಗೆ ಜೀವನಡಿಯಾದ ಕುರಿಗಳು. ಈ ದೃಶ್ಯ ಗ್ರಾಮೀಣ ಬದುಕಿನ ಒಂದು ವಿಶಿಷ್ಟ ಚಿತ್ರಣವನ್ನು ಕಟ್ಟಿಕೊಡುತ್ತದೆ. ರಸ್ತೆ ಬದಿಯಲ್ಲಿ ತಾತ್ಕಾಲಿಕವಾಗಿ ತಂಗುದಾಣ ಮಾಡಿಕೊಂಡು ದೊರಕಿದಷ್ಟು ನೀರು ಹಾಗೂ ಮೇವನ್ನು ಅವಲಂಬಿಸಿ ಜೀವನ ಸಾಗಿಸುವುದು ಇವರ ದಿನಚರಿಯಾಗಿದೆ. ಆಧುನಿಕತೆಯ ಅಲೆಯಲ್ಲಿ ಅನೇಕ ಸಾಂಪ್ರದಾಯಿಕ ವೃತ್ತಿಗಳು ಕಣ್ಮರೆಯಾಗುತ್ತಿದ್ದರೂ ಕುರಿಗಾಯಿಗಳ ಬದುಕು ಮಾತ್ರ ಇನ್ನೂ ಪ್ರಕೃತಿಯೊಡನೆ ಹೆಜ್ಜೆ ಹಾಕುತ್ತಿದೆ. ಮಳೆಯ ಮೋಡಗಳು ಕವಿದಾಗ ಅವರ ಬದುಕಿನ ಚಕ್ರವು ಹೊಸ ದಿಕ್ಕಿನತ್ತ ತಿರುಗುತ್ತದೆ. ಪಶ್ಚಿಮ ಘಟ್ಟದ ಮಳೆ ಹನಿಗಳಿಂದ ಆರಂಭವಾಗುವ ಈ ಪಯಣ ಬಯಲು ಸೀಮೆಯ ಹುಲ್ಲುಗಾವಲುಗಳಲ್ಲಿ ನೆಮ್ಮದಿ ಕಂಡುಕೊಳ್ಳುವವರಿಗೆ ಮುಂದುವರಿಯುತ್ತದೆ. ಕುರಿಗಾಯಿಗಳ ಈ ವಲಸೆ ಕೇವಲ ಮೇವಿನ ಹುಡುಕಾಟವಲ್ಲ, ಅದು ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ಒಂದು ಬದುಕಿನ ಕತೆ. ಹಸಿವು, ಬಿಸಿಲು, ಮಳೆ, ಕಷ್ಟ ನಷ್ಟಗಳ ನಡುವೆ ತಮ್ಮ ಜೀವನಡಿಯಾದ ಕುರಿಗಳನ್ನು ಕಾಪಾಡುತ್ತಾ ಸಾಗುವ ಈ ಜನರ ಜೀವನ ನಿಜಕ್ಕೂ ಸಮಾಜಕ್ಕೆ ಸಹನೆ, ಶ್ರಮ ಮತ್ತು ಬದುಕಿನ ಪಾಠವನ್ನು ಕಲಿಸುತ್ತದೆ.